ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ಯಾರೆಲ್ಲ ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವಾ ಮಹಿಳೆಯರು ಹಾಗೂ ಇನ್ನಿತರ ಸಾರ್ವಜನಿಕರು ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಪ್ರತಿ ತಿಂಗಳು ಸರ್ಕಾರದಿಂದ ನೀಡುವಂತಹ ಮಾಸಿಕ ಪಿಂಚಣಿ ವೇತನಗಳನ್ನು ಪಡ್ಕೊತಾ ಇದ್ದೀರಾ, ಅಂತವರಿಗೆ ಇದೊಂದು ಪ್ರಮುಖವಾದ ಮಾಹಿತಿಯಾಗಿರುತ್ತದೆ. ಅಂತಂದ್ರೆ ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಮಾಸಿಕ ಪಿಂಚಣಿ ವೇತನ, ಅಂಗವಿಕಲರ ಮಾಸಿಕ ಪಿಂಚಣಿ ವೇತನ, ಮೈತ್ರಿ ಹಾಗೂ ಮನಸ್ವಿನಿ ಮಾಸಿಕ ಪಿಂಚಣಿ ವೇತನಗಳನ್ನ ಯಾರೆಲ್ಲ ಪ್ರತಿ ತಿಂಗಳು ಸರ್ಕಾರದಿಂದ ಪಡ್ಕೊತಾ ಇದ್ದೀರಾ, ಅಂತವರಲ್ಲಿ ಯಾರಿಗೆಲ್ಲ ಈ ಹಿಂದಿನ 3 ಅಥವಾ 2 ಅಥವಾ 1 ತಿಂಗಳಿಂದ ಈ ಒಂದು ಪಿಂಚಣಿ ವೇತನಗಳು ತಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇಲ್ಲ, ಅಂತವರಿಗೆ ಯಾತಕ್ಕಾಗಿ ಈ ಒಂದು ಪಿಂಚಣಿ ಹಣ ತಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಿಲ್ಲ ಹಾಗೂ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗಬೇಕು ಅಂತಂದ್ರೆ ನೀವು ಏನ್ ಮಾಡಬೇಕು ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಯಾರೆಲ್ಲ ಕರ್ನಾಟಕ ಸರ್ಕಾರದಿಂದ ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಹಾಗೂ ಸಂಧ್ಯಾ ಸುರಕ್ಷಾ ಮಾಸಿಕ ವೇತನ ಹಾಗೂ ವಿಧವಾ ಪಿಂಚಣಿ ವೇತನ ಹಾಗೂ ಅಂಗವಿಕಲರ ಪಿಂಚಣಿ ವೇತನ ಹಾಗೂ ಮನಸ್ವಿನಿ ಹಾಗೂ ಮೈತ್ರಿ ಪಿಂಚಣಿ ವೇತನಗಳನ್ನ ಪಡ್ಕೊಂತಾ ಇರುವಂತಹ ಪಿಂಚಣಿದಾರರಿದ್ದೀರಿ, ಅಂತವರಲ್ಲಿ ಯಾರದೆಲ್ಲ ಪಿಂಚಣಿದಾರರ ಆದಾಯ ಪ್ರಮಾಣ ಪತ್ರದಲ್ಲಿ ವಾರ್ಷಿಕ ಆದಾಯ 30,000ಕ್ಕಿಂತ ಹೆಚ್ಚು ನಮೂದಾಗಿದೆ, ಅಂತವರ ಪಿಂಚಣಿ ಹಣವನ್ನ ಸರ್ಕಾರದಿಂದ ತಡೆ ಹಿಡಿಯಲಾಗ್ತಾ ಇದ್ದು, ಯಾರೆಲ್ಲ ಸಾರ್ವಜನಿಕರು ಈ ಒಂದು ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಈ ಒಂದು ಮಾಸಿಕ ಪಿಂಚಣಿ ವೇತನಗಳನ್ನ ಪಡ್ಕೊಂತಾ ಇದ್ದೀರಿ, ಅಂತವರು ತಮ್ಮ ಆದಾಯ ದೃಢೀಕರಣ ಪತ್ರದಲ್ಲಿ 30,000ಕ್ಕಿಂತ ಹೆಚ್ಚೇನಾದರೂ ನಮೂದಾಗಿದ್ದಲ್ಲಿ ಅಂತವರು ತಮ್ಮ ಆದಾಯ ದೃಢೀಕರಣ ಪತ್ರವನ್ನು ತಿದ್ದುಪಡಿ ಮಾಡಿಸಿ 30,000 ಅಥವಾ ಅದಕ್ಕಿಂತ ಕಡಿಮೆ ಆದಾಯ ನಮೂದಾಗಿರುವಂತಹ ಆದಾಯ ದೃಢೀಕರಣ ಪತ್ರವನ್ನು ಮಾಡಿಸಿ ಅದರ ಜೆರಾಕ್ಸ್ ಹಾಗೂ ಅದಕ್ಕೆ ತಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ತಮ್ಮ ಪಿಂಚಣಿ ಆರ್ಡರ್ ಕಾಪಿಯ ಜೆರಾಕ್ಸ್ ಮತ್ತು ಅಂಗವಿಕಲರಾಗಿದ್ದಲ್ಲಿ UDID ಕಾರ್ಡ್ನ ಜೆರಾಕ್ಸ್ ಮತ್ತು ತಮ್ಮ ರೇಷನ್ ಕಾರ್ಡ್ ಜೆರಾಕ್ಸ್ ನೊಂದಿಗೆ ತಮ್ಮ ಗ್ರಾಮ ಅಥವಾ ಊರಿನ ವಿಲೇಜ್ ಅಕೌಂಟ್ ಯಾರಿದ್ದಾರೆ ಅವರಿಗೆ ನೀವು ಈ ಒಂದು ದಾಖಲೆಗಳನ್ನು ತಲುಪಿಸಬೇಕಾಗಿರುತ್ತೆ ಫ್ರೆಂಡ್ಸ್. ಆಗ ಅವರು ಈ ಒಂದು ದಾಖಲೆಗಳ ವೆರಿಫಿಕೇಶನ್ ಮಾಡಿ ನೀವು ಪಿಂಚಣಿ ಪಡೆಯಲಿಕ್ಕೆ ಅರ್ಹರಾಗಿದ್ದಲ್ಲಿ ನಿಮ್ಮ ಪಿಂಚಣಿ ಹಣ ಏನು ಈಗ ತಡೆ ಹಿಡಿಯಲಾಗಿರುತ್ತದೆ ಅದನ್ನು ಮರುಚಾಲನೆ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಹಾಗೇನೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಿ ಅಂತವರಿಗೆ ಇದೊಂದು ಪ್ರಮುಖವಾದ ಮಾಹಿತಿಯಾಗಿರುತ್ತದೆ. ಅಂತಂದ್ರೆ ಏಪ್ರಿಲ್ ತಿಂಗಳ ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಈ ಒಂದು ಪಿಂಚಣಿ ಹಣಗಳೇನಿದೆ ಅದು ಇದುವರೆಗೂ ಸಹ ಅಂತಂದ್ರೆ 13/4/2026 ಸಹ ಕರ್ನಾಟಕ ರಾಜ್ಯದಲ್ಲಿರುವಂತಹ ಯಾವೊಬ್ಬ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮುಖಾಂತರ ಇನ್ನೂ ಸಹ ಜಮೆಯಾಗಿರೋದಿಲ್ಲ ಮತ್ತು ಕರ್ನಾಟಕ ಸರ್ಕಾರದಿಂದ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣವನ್ನು ಜಮೆ ಮಾಡಲು ಪ್ರಾರಂಭ ಮಾಡಿರುವುದಿಲ್ಲ. ಹಾಗೇನಾದರೂ ಕರ್ನಾಟಕ ಸರ್ಕಾರದಿಂದ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಲ್ಲಿ ಖಂಡಿತ ನಾನು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿ ಮಾಹಿತಿಯನ್ನು ಕೊಡ್ತೇನೆ ಫ್ರೆಂಡ್ಸ್. ಹಾಗೇನೆ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಪಿಂಚಣಿದಾರರು ಅಂತವರಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣವೇನಾದರೂ ಜಮೆಯಾಗಿದ್ದಲ್ಲಿ ಅಂತವರು ನೀವು ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಬಹುದಾಗಿರುತ್ತದೆ ಹಾಗೂ ಈ ವಿಡಿಯೋವನ್ನು ಆದಷ್ಟು ಹೆಚ್ಚು ಶೇರ್ ಮಾಡಿ ಮತ್ತು ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್.